ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ನಡುವೆ ನೀಟ್ ಬಡಿದಾಟ ನಡೀತಾ ಇದೆ. ನಿನ್ನೆ ಬಿಕೆ ಹರಿಪ್ರಸಾದ್ ಅವರ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಆರೋಪ ಮಾಡಿದ್ರೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಬ್ರು ಏನ್ ಹೇಳಿದ್ದಾರೆ ನೋಡೋಣ. ಮಕ್ಕಳು ಎಕ್ಸಾಮ್ ಬರೆಯಕ್ಕೆ ಹೋದಾಗ ಅವರಿಗೆ ಸರಿಯಾಗಿರುವಂತ ಒಂದು ವ್ಯವಸ್ಥೆ ಕಲ್ಪಿಸಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಢೋಂಗಿ ರಾಜಕಾರಣ ಮಾಡ್ತದೆ ಮಕ್ಕಳನ್ನ ಎದುರುಗಡೆ ಇಟ್ಕೊಂಡು ಅನ್ನೋದಕ್ಕಿರುವಂತ ದೊಡ್ಡ ಉದಾಹರಣೆ ಇದು. ಈಗಲಾದ್ರೂ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆ ಮಕ್ಕಳ ವಿಷಯ ಆಯಿತು, ಪ್ರತಿ ದಿವಸ ಈ VIP ಓಡಾಟದಿಂದ ಅಥವಾ ಪೊಲಿಟಿಕಲ್ ಪಾರ್ಟಿ ಕಾರ್ಯಕ್ರಮಗಳಿಂದ ಜನ ಆಫೀಸ್ಗೆ ಹೋಗೋರಿಗೆ, ಆಸ್ಪತ್ರೆಗೆ ಹೋಗೋರಿಗೆ ಪ್ರತಿ ದಿವಸ ಸಮಸ್ಯೆ ಆಗುತ್ತೆ. ಇದಕ್ಕೇನಾದರೂ ಒಂದು ನಿಯಮ ತಗೊಂಡು ಬನ್ನಿ. ಯಾವತ್ತು ಈ ರೀತಿ ಎಕ್ಸಾಮ್ಗಳಿರ್ತವೆ, ಯಾವತ್ತು ಇಂಪಾರ್ಟೆಂಟ್ ಆಗಿರುವಂಥ ಮಕ್ಕಳಿಗಾಗಲಿ ಅಥವಾ ಸಾರ್ವಜನಿಕರಿಗೆ ಇನ್ಯಾವುದೋ ಒಂದು ಇವೆಂಟ್ ಇರುತ್ತೆ, ಆ ಥರದ್ದು ಸಂದರ್ಭಗಳಲ್ಲಿ ಯಾವುದೇ ಪಬ್ಲಿಕ್ ಕಾರ್ಯಕ್ರಮಗಳನ್ನು ಬ್ಯಾನ್ ಮಾಡಿಸುವಂತ ಒಂದು ರೂಲ್ ತಗೊಂಡು ಬನ್ನಿ. ರಾಜಕಾರಣಿಗಳು, VIPಗಳು ಇವರು ಓಡಾಟಕ್ಕೋಸ್ಕರ ಸಫರ್ ಮಾಡ್ತಾ ಹೋಗಬೇಕು. ನಿನ್ನೆ always has a huge mobility problem. That is a known fact. That is why we have issued a traffic advisory. No, you should blame us if we have not issued a traffic advisory, or if we have been lazing around. We have issued traffic advisory. We have ensured that there is a dedicated helpline, and thousands of people wrote. Yes, even one person missing out is a bad thing. It's unfortunate. Now, can I be held responsible for a student who has not taken the right hall ticket? Can I be held responsible for one of the students who did not take the right bus from Magadi? See, whatever it is. ಇನ್ನು ಅಶೋಕ್ ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಸಭೆಯನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಬಂದು ರೋಡ್ ಜಾಮ್ ಮಾಡಿ ನೀಟ್ ಪರೀಕ್ಷೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ. ಸ್ವತಃ ಪ್ರಧಾನಮಂತ್ರಿಯವರು ನೀಟ್ ಪರೀಕ್ಷೆ ಶುರುವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬೇರೆ ವೆಸ್ಟ್ ಬೆಂಗಾಲಿಂದ ಬಂದು ಇಳಿದು ಏರ್ಪೋರ್ಟಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 2-2.5 ಗಂಟೆಗಳ ಕಾಲ ಕಾದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಹೋದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅವರು ವಾಪಸ್ ಮನೆಗೆ ಹೋಗ್ತಾರೆ. ಈ ಜ್ಞಾನ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮಾಡಲಿಲ್ಲ. ನಿನ್ನೆ ಕಾರ್ಯಕ್ರಮವನ್ನು ಒಂದು 2 ಗಂಟೆ 3 ಗಂಟೆ ಮುಂದೆ ಹಾಕ್ಕೊಂಡಿದ್ರೆ ಏನು ಗಂಟು ಹೋಗ್ತಾ ಇತ್ತು. ಈ ವೇದಿಕೆ ಮೇಲೆ ಮೈಸೂರಲ್ಲಿ 1847 ವಿದ್ಯಾರ್ಥಿಗಳು ಆಗಿದ್ದಾರೆ. ಯಾದಗಿರಿಯಲ್ಲಿ 286 ಅಭ್ಯರ್ಥಿಗಳು ಹಾಜರಿಯಾಗಿದ್ದಾರೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಿದೆ. ಅಲ್ಲಿ ಯಾವೇ ಕಾರ್ಯಕ್ರಮ ಇರಲಿಲ್ಲ. ಹಾಗಾದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಯಕ್ರಮ ನಡೀತಾ ಈ ಒಂದು ನೀಟ್ ಪರೀಕ್ಷೆನಲ್ಲಿ ತೊಂದರೆ ಆಗಿದೆ ಅನ್ನೋದಕ್ಕೆ. ಅದಲ್ಲದೆ ಕೆಲವು ಮಕ್ಕಳು ಟಿವಿನಲ್ಲಿ ಬಂದು ಹೇಳಿದ್ರು ನಮಗೆ ತೊಂದರೆ ಆಗಿದೆ ಅಂತ ಗೈರ್ಹಾಜರಾದ ಮಾತ್ರ ಅವರೆಲ್ಲರೂ ಸಹ ತಾವೇ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದವರು ಇಂಟರ್ವ್ಯೂ ಮಾಡಿದ್ದಾರೆ. ಅದರಲ್ಲಿ ನಾವು ಪರೀಕ್ಷೆ ಬರೆದು ಬಂದಿದ್ದೀವಿ ಅಂತಲೂ ಸಹ ಹೇಳಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಅವರು ಸುಳ್ಳಿನ ಫ್ಯಾಕ್ಟರಿ ಇಟ್ಕೊಂಡಿರ್ತಕ್ಕಂಥವ್ರು ತಪ್ಪು ದಾರಿಗೆ ಎಳೆಯೋದು ಬೇಡ. ಅವರ ತಪ್ಪನ್ನ ಮರೆಮಾಚಲಿಕ್ಕೋಸ್ಕರ ಯಾವುದೋ ಒಂದು ಕುಂಟು ನೆಪ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕುರಿಸೋದು ಬೇಕಾಗಿಲ್ಲ. ನಿನ್ನೆಯ ನೀಟ್ ಪರೀಕ್ಷೆಯನ್ನು ಬರೆಯೋಕಾಗದೆ ತಂದೆ ಮಗಳು ಕಣ್ಣೀರನ್ನು ಹಾಕಿದ್ದಾರೆ. ಮಧ್ಯಪ್ರದೇಶದ ವಿದಿಶಾದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಸಮಯಕ್ಕೆ ಸರಿಯಾಗಿ ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗಕ್ಕಾಗಿಲ್ಲ, ಹಾಗಾಗಿ ಎಕ್ಸಾಮ್ ಮಿಸ್ ಆಯಿತು. ವಿದಿಶಾದ ಮಹಿಳಾ ಕಾಲೇಜಿನ ಸೆಂಟರ್ನಲ್ಲಿ ಘಟನೆಯಾಗಿದೆ. 1:30 ಬದಲು 1:32ಕ್ಕೆ ಪರೀಕ್ಷಾ ಕೇಂದ್ರದ ಬಳಿಯಲ್ಲಿ ವಿದ್ಯಾರ್ಥಿನಿ ಹೋಗಿದ್ದಾರೆ. 2 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಎಕ್ಸಾಮೇ ಮಿಸ್ ಆಗಿದೆ. नहीं हो पाएगा. हमने वहाँ भाई साहब नहीं सरकार जब का सो रही थी, जब भाई साहब लीग भाई जब का सो रही थी. ಇನ್ನು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದಂತ ವಿದ್ಯಾರ್ಥಿಯನ್ನ ಬಂಧಿಸಲಾಗಿದೆ. ಟಾಯ್ಲೆಟ್ನಲ್ಲಿ ಮೊಬೈಲ್ ಅನ್ನು ಬಳಸಿ ವಿದ್ಯಾರ್ಥಿ ಸಿಕ್ಕಿಬಿದ್ದಿದ್ದಾನೆ. ಹೈದರಾಬಾದ್ ಪೊಲೀಸರಿಂದ ವಿದ್ಯಾರ್ಥಿಯನ್ನ ಬಂಧಿಸಲಾಗಿದೆ.
ಪರೀಕ್ಷೆಗೂ ಮುನ್ನ ಮೊಬೈಲ್ ಅನ್ನ ಈ ವಿದ್ಯಾರ್ಥಿ ಅಡಗಿಸಿಟ್ಟಿದ್ದಂತೆ. ಶೌಚಾಲಯದ ವೆಂಟಿಲೇಟರ್ ಬಳಿಯಲ್ಲಿ ಮೊಬೈಲ್ ಅನ್ನ ಇಟ್ಟಿದ್ದಂತೆ. ಪರೀಕ್ಷೆ ಸಂದರ್ಭದಲ್ಲಿ ತನಗೆ ಹೊಟ್ಟೆ ನೋವು ಬಂದಿದೆ ಅಂತ ಹೇಳಿ ಈತ ಟಾಯ್ಲೆಟ್ಗೆ ಹೋಗಿದ್ದಾನೆ. ಟಾಯ್ಲೆಟ್ ನಲ್ಲಿ ಮೊಬೈಲ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ಈತನನ್ನ ಬಂಧಿಸಲಾಗಿದೆ. ಪೊಲೀಸರಿಂದ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿಯನ್ನ ಬಂಧಿಸಲಾಗಿದೆ. ಇನ್ನು ವಿದ್ಯಾರ್ಥಿ ತಪ್ಪನ್ನ ಒಪ್ಕೊಂಡಿದ್ದಾನೆ.